ದಿನ ನಡೀತಾ ಇರುವ ಈ ಪ್ರಶಸ್ತಿ ಸಮಾರಂಭಕ್ಕೆ ಆಹ್ವಾನಿಸಿದ ಎಲ್ಲ ಆಹ್ವಾನಿತರನ್ನ ವೇದಿಕೆಯಲ್ಲಿ ಒಂದೇ ವೇದಿಕೆಯಲ್ಲಿ ಈ ಶೋಭೆ ಒಳ್ಳೆ ಕಡೆ ಬಂದು ಶೋಭೆ ಬಂತು ಅಂತ ಭಾವಿಸ್ತಾ ನಮ್ಮ ಕೃಷ್ಣಪ್ಪನವರು ಈ ಮಹಿಮೆ ಗಣೇಶ ನಿನ್ನ ಶಕ್ತಿ ಭಕ್ತವತ್ಸಲ ಕರುಣಾಸಾಗರ ರಕ್ಷಿಸು ರಕ್ಷಿಸು ವಿಘ್ನೇಶ್ವರ ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ರಕ್ಷಿಸು ಜಯದಾದಿಯಲ್ಲಿ ಎಂದು ನೀನು ನಮ್ಮ ನಡೆಸು ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ರಕ್ಷಿಸು ಜಯದಾದಿಯಲ್ಲಿ ಎಂದು ನಮ್ಮ ನೀನು ನಡೆಸು ಅಂಧಕಾರವನ್ನು ಸೂರ್ಯ ನಾಶ ಮಾಡುವಂತೆ ಈ ವಿಘ್ನಗಳನ್ನು ನಾಶ ಮಾಡಿ ನೀವು ನಮ್ಮ ಚಿಂತೆಯ ಅಂಧಕಾರವನ್ನು ಸೂರ್ಯ ನಾಶ ಮಾಡುವಂತೆ ಈ ವಿಘ್ನಗಳನ್ನು ನಾಶ ಮಾಡಿ ನೀವು ನಮ್ಮ ಚಿಂತೆಯ ಕಷ್ಟಗಳನ್ನು ನುಂಗಿ ಬೇಗ ಸುಖದ ದಾರಿ ತೋರಿಸು ಕಷ್ಟಗಳನ್ನು ನುಂಗಿ ಬೇಗ ಸುಖದ ದಾರಿ ತೋರಿಸು ನೋವನಿಗೆ ಬಾಳಿನಲ್ಲಿ ನೆಮ್ಮದಿಯನ್ನು ಕರುಣಿಸು ನೋವನಿಗೆ ಬಾಳಿನಲ್ಲಿ ನೆಮ್ಮದಿಯನ್ನು ಕರುಣಿಸು ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ರಕ್ಷಿಸು ಜಯದಾದಿಯಲ್ಲಿ ಎಂದು ನಮ್ಮ ನೀನು ನಡೆಸು ಕಂಗಳಲ್ಲಿ ಸ್ವಾಮಿ ನಿನ್ನ ದೂರ ಮಾರ್ತಿ ಗ್ರೂಪಿಂದ ಅವರಿಗೆ ಒಂದು ನೆನಪಿನ ಕಾಣಿಕೆನ ಟೂರ್ನಮೆಂಟ್ ವತಿಯಿಂದ ಪದ್ಮಾಂಗ ಅವರಿಗೆ सामने जा रहा है ಅದೇ ಅವರ ಕರ್ನಾಟಕದಲ್ಲಿ ಚಿಕ್ಕಬಳ್ಳಾಪುರದ ಹಳೆಯ ಶಿವಮೊಗ್ಗದಲ್ಲಿ ಅವರು ಕುಮಾರಣ್ಣವರು ಸುಮಾರು ಜನ ಗೊತ್ತಿಲ್ಲ. ಅವರು ಈ ದಿನವೇ ಅವರು ಸುಮಾರು 3 ವರ್ಷದ ಫಂಕ್ಷನ್ಗೆ ಬಂದಿಲ್ಲ, ಇವತ್ತು ಬಂದಿದ್ದಾರೆ. ಈ ಸಮಾರಂಭಕ್ಕೆ ಅವರು ಬಂದಿರೋದೇ ದೊಡ್ಡ ವಿಚಾರ. ಮಾರ್ಕೆಟ್ ವಿಷನ್ ಕಮಿಟಿಯಿಂದ ಅವ್ರಿಗೂ ಸಹ ಸನ್ಮಾನ. ಕುಮಾರಣ್ಣವರು ಬರಬೇಕು ಮುಂದಕ್ಕೆ. ದೊಡ್ಡಬಳ್ಳಾಪುರದ ಜಯ ಕರ್ನಾಟಕ ಪ್ಲೇಟ್ ಟೂರ್ನಮೆಂಟ್ ಚಂದ್ರೂರು ಅವ್ರಿಗೂ ಸಹ ಸ್ವೀಕರಿಸಬೇಕು. ಅದೇ ರೀತಿ ನಮ್ಮ ಅಲಿಯರ್ ಶಂಕರ್ ದೇವನಹಳ್ಳಿ ಅವರು ಸಹ ಸ್ವೀಕರಿಸಬೇಕು. ಅದೇ ರೀತಿ ಶಿವಸಿಗೆ ಕ್ರಿಕೆಟ್ ಟೂರ್ನಮೆಂಟ್ ನಮ್ಮ ಕನ್ಸೆಪ್ಟ್ ಸಹ ಸ್ವೀಕರಿಸಬೇಕು. ನಮ್ಮ ಕೃಷ್ಣಪ್ಪನವರು ಸಹ ಸ್ವೀಕರಿಸಬೇಕು.
ಅದೇ ರೀತಿ ನಮ್ಮ ಕೆ ಶ್ರೀರಾಮ್ ಅನುಪಸ್ಥಿತಿಯಲ್ಲಿ ಅವ್ರ ಗಮನಾರ್ಹ ಎಲ್ಲ ಸಹ ಸ್ವೀಕರಿಸಬೇಕು. ಅದೇ ರೀತಿ ನಮ್ಮ ಶಂಕರ್ ಶಂಕರ್ ಅವರು ಸಹ ಸ್ವೀಕರಿಸಬೇಕು. ಅದೇ ರೀತಿ ನಮ್ಮ ಚಿಕ್ಕಬಳ್ಳಾಪುರ ಶಂಕರ್ ನರಸಿಂಹಮೂರ್ತಿ ಅವರು ಸಹ ಸ್ವೀಕರಿಸಬೇಕು. ನಿನ್ನೆ ವರ್ಷ ಶಿವಮೊಗ್ಗದಲ್ಲಿ ಟೂರ್ನಮೆಂಟ್ ನಡೆದಿತ್ತು, ಸಿಟಿ ಪಿಜನ್ ಟೂರ್ನಮೆಂಟ್ ಅಂತ. ಅವರು ಕಾರಣಾಂತರಗಳಿಂದ ಆ ಫಂಕ್ಷನ್ ಅವರು ಮಾಡಿರಲಿಲ್ಲ. ಅವರು ಚಿಕ್ಕಬಳ್ಳಾಪುರದಲ್ಲಿ ಫಂಕ್ಷನ್ ಆದರೆ ಆ ಫಂಕ್ಷನ್ ದಿನ ಗೆದ್ದಿರುವಂಥ ವಿಜೇತರಿಗೆ ಬಹುಮಾನ ಕೊಡಬೇಕು ಅಂತ ಅವರು ಒಂದು ಸಂಕಲ್ಪ ಮಾಡಿಕೊಂಡಿದ್ರು. ಈ ದಿನ ಶುಭ ಮುಹೂರ್ತ ಬಂದಿದೆ ಅಂತ ನಾವು ಅನ್ಕೊಂತೀವಿ. ಅವರು ನಮಗೆ ಒಳ್ಳೆ ದಿನಕ್ಕೆ ಅವರ ಕೆಲಸಗಳನ್ನ ಮದುವೆ ಮಾಡ್ಕೊಂಡು ಬಂದಿದ್ದಾರೆ ತನ್ಸೀಮ್ ಅವರು. ಇನ್ನೊಂದೇನಂದ್ರೆ ವಿಷಯ, ಸಿಲ್ಕ್ ಸಿಟಿ ಪಿಜನ್ ಟೂರ್ನಮೆಂಟ್ ಇದರಲ್ಲಿ 9:34 ಅಕ್ಕಿ ಆಡಿಸಿ ನಮ್ಮ ದೀಪ ಅವರು ಪ್ರಥಮ ಬಹುಮಾನ ಸಿಂಗಲ್ ಗ್ರೂಪಲ್ಲಿ ಪ್ರಥಮ ಬಹುಮಾನ ಪಡೆದಿರ್ತಾರೆ. ಅವ್ರಿಗೆ ಒಂದು ವೇದಿಕೆ ಮೇಲೆ ಅವರು ಬಹುಮಾನ ಕೊಡಬೇಕು ಅಂತ ಇದು ನೇಮಕ ಮಾಡಿಕೊಂಡಿದ್ರು. ಅದಕ್ಕೆ ಮೊದಲನೇದಾಗಿ ಚಿಕ್ಕಬಳ್ಳಾಪುರದಲ್ಲಿ ಶಿವಮೊಗ್ಗದಲ್ಲಿ ಇರುವಂಥ ದೀಪ ಅವರಿಗೆ ಚೈತನ್ಯ ದಾವಡಿ ಅವರು 9:34 ಅಕ್ಕಿ ಬಿಟ್ಟು ಪ್ರಥಮ ಬಹುಮಾನ ಪಡೆದಿದ್ರು. ಅವರಿಗೆ ತನ್ಸೀಮ್ ಅವರು ಎಲ್ಲಕ್ಕಿಂತ ಮೊದಲೇ ನಾವು ಒಂದು ಕ್ಯಾಶ್ ಅಮೌಂಟ್ ಕೊಡ್ಬೇಕು ಅಂತ ಹೇಳಿದ್ರು ಅವ್ರಿಗೆ. ಅದಕ್ಕೆ ನಾವು ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ದೀಪ ಅವರಿಗೆ ಅವ್ರ ಕೈಯಿಂದ ಬಹುಮಾನ ಪಡಿಸ್ಬಿಟ್ಟು ಮುಂದಿನ ಕಾರ್ಯಕ್ರಮನ ಮುಂದುವರಿಸಬೇಕು ಅನ್ಕೊಂಡಿದ್ದೀವಿ ಸ್ನೇಹಿತರೆ. ಅವರು ಪ್ರಥಮ ಬಂದಿದ್ರು. ಅವರು ಬಂದು ನಿಮ್ಮೂರಲ್ಲೇ ನಿಮ್ಮ ವೇದಿಕೆ ಮೇಲೆ ಬಹುಮಾನ ಕೊಡ್ತೀವಿ ಅಂತ ಹೇಳಿದ್ರು ಸಹ ಇದೊಂದು ಕಾರ್ಯಕ್ರಮ ಯೋಚನೆ ಮಾಡ್ತಾರೆ. ಇದರಲ್ಲಿ ಅತ್ಯಂತ ಯಾರು ಭಾಗಿಸಬೇಕು. ಪ್ರಥಮ ಬಹುಮಾನ ಪಡೆದಿರುವಂಥ ನಮ್ಮ ದೀಪ ಅವರಿಗೆ ನಮ್ಮಿಂದ ಶುಭಾಶಯಗಳು ತಿಳಿಸ್ತಾ ಅವರಿನ್ನೂ ಮುಂದೆ ಬರುವ ಎಲ್ಲ ಟೂರ್ನಮೆಂಟ್ಗಳಲ್ಲಿ ಒಳ್ಳೆ ಆಗಬೇಕು, ಒಳ್ಳೆ ಟೀಮ್ ಆಶಿಸ್ತಾ ಅವರಿಗೆ ನಾವು ಶುಭಾಶಯ ತಿಳಿಸ್ತಾ ಇದ್ದೀವಿ. ಇಲ್ಲಿ ವೇದಿಕೆಯಲ್ಲಿ ಆಶೀರ್ವಾದವಾಗಿರುವಂತಹ ಗಂಟರಲ್ಲಿ ಯಾರಾದರೂ ನಮ್ಮ ಟೂರ್ನಮೆಂಟ್ ಈ ಶೋಕಿ ಬಗ್ಗೆ ಒಂದು 4 ಹಿತವಚನಗಳನ್ನ ಮಾತಾಡಬೇಕು ಅಂತ ನಾವು ವಿನಂತಿ ಮಾಡ್ತಾ ಇದ್ದೀವಿ. ದಯವಿಟ್ಟು ನಿಮ್ಮ ಹಳೆ ಶೋಕಿ ಏನಿದೆ ಅದೇ ರೀತಿ ಈ ಶೋಕನ ಮುಂದುವರಿಸಿಕೊಳ್ಳಬೇಕು ಅಂತ 4 ಹಿತವಚನಗಳನ್ನ ಮಾತಾಡಿ ಅಂತ ನಮ್ಮ ಮರಿಗಣ್ಣ ಅವರ ಕೃಷ್ಣಪ್ಪಣ್ಣ ಅವರಿಗೆ 4 ಹಿತವಚನ ಮಾತಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ವೇದಿಕೆಯಲ್ಲಿ ಉಪಸ್ಥಿತರಾಗಿರುವ ಎಲ್ಲ ವ್ಯಕ್ತಿಗಳು ವಂದಿಸುತ್ತಾರೆ. ಹಾಗೆ ವೇದಿಕೆ ಮುಂಭಾಗದಲ್ಲಿ ಕುಳಿತಿರುವ ಎಲ್ಲ ಪಾರಿವಾಳದ ಕಲಾಭಿಮಾನಿಗಳೆಲ್ಲರಿಗೂ ನನ್ನ ವಂದನೆಗಳನ್ನು ತಿಳಿಸುತ್ತಾ ಒಂದೆರಡು ಮಾತನಾಡಲು ಇಚ್ಛೆ ಪಡ್ತಾ ಇದ್ದೀನಿ. ಇವತ್ತು ಮಾರುತಿ ಹಿರೇಮಾಲಿ ಪಾರಿವಾಳ ಆಟದ ಸ್ಪರ್ಧೆಯ 6ನೇ ವರ್ಷದ ಬಹುಮಾನ ವಿತರಣಾ ಸಮಾರಂಭವು ತುಂಬಾ ವಿಜೃಂಭಣೆಯಿಂದ ನಡೀತಾ ಇದೆ. ಅದಕ್ಕೆ ತಾವೆಲ್ಲರೂ ಬಹುಸಂಖ್ಯೆಯಲ್ಲಿ ನೆರೆದಿದ್ದೀರಾ. ನಿಮ್ಮ ಪ್ರೋತ್ಸಾಹ ಇದೆ ಅಂತ ನಮಗೆ
ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ತಾವೆಲ್ಲ ಒಂದು 3 ತಿಂಗಳು ಈ ಪಾರಿವಾಳದ ಒಂದು ಪ್ರೋಫಿಟ್ಟಿನ ಸ್ಪರ್ಧೆಗೆ ಬೆಳೆದಿಕ್ಕೆ ಅವಕಾಶ ನೀಡಿಲ್ಲ. ಸ್ನೇಹಿತರ ಜೊತೆ ತಾವುಗಳೆಲ್ಲರೂ ಓಡಾಡೋದು ಕಮ್ಮಿ ಆಗುತ್ತೆ. ಯಾಕಂದ್ರೆ ಪಾರಿವಾಳದ ಆರಾಟದಲ್ಲಿ ತಾವೆಲ್ಲರೂ ತಲ್ಲೀನರಾಗಿರ್ತೀರ ಅಂತ ನಾನು ಭಾವಿಸ್ತಾ ಇದ್ದೀನಿ. ಮತ್ತೆ ತಮ್ಮೆಲ್ಲರಿಗೂ ಎಲ್ಲ ಸೋದರಗಳಿಗೂ ತಮ್ಮದೇ ಆದ ಗುರುಗಳು ಇರ್ತಾರೆ. ಅವರ ಮಾರ್ಗದರ್ಶನದಲ್ಲಿ ನಾವು ಮುನ್ನಡೆದರೆ ಖಂಡಿತವಾಗಿ ನೀವು ಸಾಧನೆ ಮಾಡಿ ಯಶಸ್ವಿಯಾಗ್ತೀರಾ. ಇನ್ನೊಂದೇನಂದ್ರೆ ಗುರು ಅನ್ನೋದು ಒಂದು ತುಂಬಾ ಮುಖ್ಯವಾದದ್ದು. ಅವರ ಉಪದೇಶಗಳಿಂದ ತುಂಬಾ ಮಹತ್ವವಾದದ್ದು. ಯಾಕಂದ್ರೆ ಈ ಪಾರಿವಾಳದ ಸೋರಿಕೆಯಲ್ಲಿ ಅವರು ತನ್ನ ಟಿಪ್ಪುಗಳನ್ನು ತಿಂದುಕೊಂಡು ಒಂದು ಸರಿಯಾದ ಮಾರ್ಗವನ್ನು ಪಾರಿವಾಳ ಆರಾಟ ಮಾಡಿ ಯಶಸ್ವಿಯಾಗಿರ್ತಾರೆ. ಆ ಒಳ್ಳೆಯ ತನವನ್ನು ನಮಗೆ ತಿಳಿಸಲ್ಲ ಶಿಷ್ಯರಿಗೆ. ಅದರಿಂದ ಅದು ತುಂಬಾ ದೊಡ್ಡ ವಿಷಯ. ಅದರಿಂದ ತಾವೆಲ್ಲರೂ ನಮ್ಮ ಗುರುಗಳಿಗೆ ಒಂದು ಗೌರವವನ್ನು ಕೊಡಬೇಕು. ಮತ್ತು ಶ್ರದ್ಧಾಭಕ್ತಿಯಿಂದ ಇದ್ರೆ ಮತ್ತೆ ಗುರುಗಳ ಆಶೀರ್ವಾದ ಇದ್ರೆ ತಾವೆಲ್ಲರೂ ಇನ್ನೂ ಉತ್ತಮ ಸಾಧನೆಯನ್ನು ಮಾಡಿ ಒಂದು ಸಾಧನೆ ಮಾಡಕ್ಕೆ ಅನುಕೂಲ ಆಗುತ್ತೆ, ಯಶಸ್ವಿ ಆಗ್ತೀರ. ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ಈ ಟೋರ್ನಮೆಂಟ್ಗಳು ನಡೆಸೋದು ತುಂಬಾ ಕಷ್ಟ ಇದೆ. ಇದಕ್ಕೆ ಬಹು ಮುಖ್ಯವಾಗಿ ಸಂಘಟನೆ, ಕಾರ್ಯಕರ್ತರ ಸಂಘಟನೆ ಬಹು ಮುಖ್ಯವಾದದ್ದು. ನಮ್ಮ ದೀಪುರವರ ಮತ್ತು ಅವರ ಸಂಘಟನೆ ನೇತೃತ್ವದಲ್ಲಿ ಈ ಮಾರುತಿ ಗಿರಿಬಾಜಿ ಆರಾಟದ ಪಾರಿವಾಳ ಆರಾಟದ ಸ್ಪರ್ಧೆಯ ಟೋರ್ನಮೆಂಟ್ ತುಂಬಾ 6ನೇ ವರ್ಷದಿಂದ ತುಂಬಾ ಚೆನ್ನಾಗಿ ನಡ್ಕೊಂಡು ಬರ್ತಾ ಇದೆ. ಆದ್ರೆ ತಾವುಗಳೆಲ್ಲರೂ ಒಂದು ಬಹು ಸಂಖ್ಯೆಯಲ್ಲಿ ಈ ಟೋರ್ನಮೆಂಟ್ಗೆ ಸೇರಿ ಇನ್ನೂ ಹೆಚ್ಚೆಚ್ಚು ಸಮಯ ಪಾರಿವಾಳವನ್ನು ಒಳ್ಳೆ ಟೈಮನ್ನು ಆರಾಟ ಮಾಡಿ ಒಂದು ಒಳ್ಳೆ ಬಹುಮಾನವನ್ನು ತಗೋಬೇಕಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಇಷ್ಟು ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ನಮ್ಮ ಮಾರುತಿ ಗಿರಿಬಾಜಿ ಪಾರಿವಾಳ ಆರಾಟದ ಸ್ಪರ್ಧೆ ಟೋರ್ನಮೆಂಟಿನ ಎಲ್ಲ ಕಾರ್ಯಕರ್ತರಿಗೂ ಮತ್ತು ವೇದಿಕೆಯಲ್ಲಿ ಉಪಸ್ಥಿತರಾಗಿರುವ ಎಲ್ಲ ಗಣ್ಯರಿಗೂ ತಮ್ಮ ವಂದಿಸಲು ಮಾತಾಡುತ್ತಾರೆ. ನಮ್ಮ ಕೃಷ್ಣಪ್ಪನವರು ಹೇಳಿದಾಗೆ